ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಂಗಳೂರು ಸ್ಪೆಷಲ್ ಪುಂಡಿಗಸಿ ಮಾಡ್ತಿದ್ದೇವೆ. ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಿದ್ದೇವೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಗೆ ವ್ಯೂಸ್ ತುಂಬ ಬರ್ತದೆ, ಆದರೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಆಗ ನಮಗೂ ಒಂದು ಸಪೋರ್ಟ್ ಸಿಕ್ಕಾಗ್ತದೆ. ಈಗ ವಿಡಿಯೋ ಶುರು ಮಾಡುವ. ಇಲ್ಲಿ ಮೊದಲಿಗೆ 1 kg ಆಗುವಷ್ಟು ವೈಟ್ ರೈಸನ್ನು ಒಂದು 4 ಅವರ್ ಮುಂಚೆ ನಾವು ನೆನೆ ಹಾಕಿದ್ದೇವೆ. ವೈಟ್ ರೈಸ್ ಅಂದರೆ ಬೆಳ್ತಿಗೆ ಅಕ್ಕಿ ಅಲ್ಲ, ಇಲ್ಲಿ ನಾವು ರೇಷನಲ್ಲಿ ಸಿಗ್ತದಲ್ವ ವೈಟ್ ರೈಸ್, ಅದನ್ನು ತಗೊಂಡಿದ್ದೇವೆ 1 kg ಆಗುವಷ್ಟು. ಈಗ ಇದನ್ನು 4 ಅವರ್ ಮುಂಚೆ ನೆನೆ ಹಾಕಿದ್ದೇವೆ. 4 ಅವರ್ ಸಾಕಾಗ್ತದೆ. ಈಗ ಇದನ್ನು ಚೆನ್ನಾಗಿ ತೊಳೆಯುವ. ಮತ್ತು ನಾವು ನಮ್ಮ ಚಾನಲಲ್ಲಿ ಕುಕ್ಕಿಂಗ್ ವೀಡಿಯೋ ಮಾಡೋದು ತುಂಬ ದಿನ ಆಯಿತು. ಲಾಂಗ್ ಗ್ಯಾಪ್ ತಗೊಂಡು ನಾವು ವೀಡಿಯೋ ಮಾಡ್ತಿದ್ದೇವೆ. ಅಂದರೆ ನಾವು ಬೇರೆ ಬೇರೆ ಥರ ವೀಡಿಯೋ ಮಾಡ್ತಿದ್ದ ಕಾರಣ ನಾವು ಕುಕ್ಕಿಂಗ್ ವೀಡಿಯೋ ಮಾಡಲಿಲ್ಲ. ಏನು ನಾವು ಕಂಟಿನ್ಯೂಸ್ ವೀಡಿಯೋ ಹಾಕ್ತಾ ಇರ್ತೇವೆ. ಈಗ ನೋಡಿ 3-4 ಸಲ ಚೆನ್ನಾಗಿ ಅಕ್ಕಿಯನ್ನು ತೊಳೆದಾಯಿತು. ಈಗ ನೋಡಿ ಕರೆಕ್ಟಾಗಿದೆ. ಈಗ ಇದನ್ನು ಗ್ರೈಂಡ್ ಮಾಡುವ. ಇಲ್ಲಿ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಿದ್ದೇವೆ. ನೀವು ಬೇಕಾದರೆ ಗ್ರೈಂಡರಲ್ಲಿ ಕೂಡ ಮಾಡ್ಬೋದು. ಯಾಕಂದರೆ ಇಲ್ಲಿ ನಾವು ಪುಂಡಿಗೆಲ್ಲ ಗ್ರೈಂಡರಲ್ಲಿ ಮಾಡಿದ್ರೇ ಬೆಸ್ಟ್. ಯಾಕಂದರೆ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಬೋದು. ಮಿಕ್ಸಿಯಲ್ಲಿ ಮಾಡಿದರೆ ಸ್ವಲ್ಪ ನೀರು ಆಗ್ತದೆ, ಯಾಕಂದರೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗ್ತದೆ ಅಲ್ವಾ. ಹಾಗಾಗಿ ನಾವಿಲ್ಲಿ ಸ್ವಲ್ಪ ಅಲ್ವಾ, ಹಾಗಾಗಿ ನಾವು ಮಿಕ್ಸಿಯಲ್ಲೇ ಮಾಡ್ತಿದ್ದೇವೆ. ನೋಡಿ ಸ್ವಲ್ಪ ಉಪ್ಪು ಹಾಕಿ ಅಕ್ಕಿಯನ್ನು ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ ಇದಕ್ಕೆ ಬೇರೆ ಎಂತ ಹಾಕಲಿಕ್ಕಿಲ್ಲ, ಅಕ್ಕಿ ಉಪ್ಪು ಮತ್ತು ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ಅಷ್ಟೇ. ನೋಡಿ ಈಗ ನಮ್ಮದು ಮೊದಲನೇದ್ದು ಗ್ರೈಂಡ್ ಮಾಡಿ ಆಯಿತು. ನೋಡಿ ಸ್ವಲ್ಪ ನೀರಾಗಿದೆ. ಇದಕ್ಕಿಂತ ಹಿಟ್ಟು ಸ್ವಲ್ಪ ಗಟ್ಟಿ ಬರಬೇಕು ನಮಗೆ ಪುಂಡಿಗೆ. ಆದರೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಕಾರಣ ಸ್ವಲ್ಪ ನೀರಾಗಿದೆ. ಆಗೆಂತ ಮಾಡಬೇಕಂತ ಹೇಳಿದರೆ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿ ಗಟ್ಟಿ ಮಾಡಿ ನಂತರ ಪುಂಡಿ ಮಾಡಿದರೆ ಆಯಿತು. ನೀವು ಗ್ರೈಂಡರಲ್ಲಿ ಗಟ್ಟಿ ಕಡಿದರೆ ಅದನ್ನು ಬಿಸಿ ಮಾಡುವ ಅಗತ್ಯ ಇರುವುದಿಲ್ಲ. ನಾವು ಇಲ್ಲಿ ತೋರಿಸ್ತೇವೆ, ನೀವು ವಿಡಿಯೋ ನೋಡಿ ಗೊತ್ತಾಗ್ತದೆ ನಿಮಗೆ. ಈಗ ನಾವು 2ನೇ ಸಲದ್ದು ಕೂಡ ಇಲ್ಲಿ ಗ್ರೈಂಡ್ ಮಾಡುವ. ಉಪ್ಪು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ ಈಗ ನಮ್ಮದು 2ನೇ ಸಲದ್ದು ಕೂಡ ಆಯಿತು. ನಮ್ಮದು ನೋಡಿ ಇದು ಸ್ವಲ್ಪ ನೀರೇ ಆಯಿತು. ಯಾಕಂದರೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕದಿದ್ದರೆ ಅದು ರನ್ನು ಕೂಡ ಆಗೋದಿಲ್ಲ, ಅದೊಂದು ಸಮಸ್ಯೆ. ಹಾಗಾಗಿ ಈಗ ನೋಡಿ ನಮ್ಮದು ಗ್ರೈಂಡ್ ಮಾಡಿ ಎಲ್ಲ ಆಯಿತು. 2 ಸಲದ್ದು ಕೂಡ ಆಯಿತು. ನೋಡಿ ಇಷ್ಟು ಹಿಟ್ಟಾಗಿದೆ. ನೋಡಿ ತೋರಿಸ್ತಿದ್ದೇವೆ. ನೋಡಿ ಇದು ಸ್ವಲ್ಪ ನೀರಾಗಿದೆ. ನೋಡಿ ಇದನ್ನು ಪುಂಡಿ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟು ಹದದಲ್ಲಿ ಹಿಟ್ಟು ನೀರಾಗಬಾರ್ದು. ನೋಡಿ ನಮ್ಮದು ನೀರು ಜಾಸ್ತಿ ಆಗಿದೆ. ಈಗ ಅದನ್ನು ಎಂತ ಮಾಡಬೇಕಂತ ಹೇಳಿದರೆ ಬಿಸಿ ಮಾಡಬೇಕು, ಅದೊಂದೇ ಸೊಲ್ಯೂಷನ್. ಈಗ ಇದನ್ನು ಸ್ವಲ್ಪ ಬಿಸಿ ಮಾಡುವ. ಬಿಸಿ ಮಾಡಿ ನಂತರ ಪುಂಡಿ ಮಾಡಿದರೆ ಆಯಿತು. ಮತ್ತು ನೀವು ಗಟ್ಟಿಯಾಗಿ ಗ್ರೈಂಡ್ ಮಾಡಿದರೆ ಇನ್ನೊಮ್ಮೆ ಬಿಸಿ ಮಾಡುವ ಅಗತ್ಯ ಇರುವುದಿಲ್ಲ. ನೀರಾದರೆ ಮಾತ್ರ ನೀವು ಈ ಥರ ಬಿಸಿ ಮಾಡಿದರೆ ಆಯಿತು. ಗ್ರೈಂಡರಲ್ಲಿ ನಾರ್ಮಲಾಗಿ ಗ್ರೈಂಡ್ ಮಾಡಿದರೆ ಗಟ್ಟಿಯಾಗಿ ಇರ್ತದೆ. ನೋಡಿ ಈ ಹದಕ್ಕೆ ಬರಬೇಕು ನಮಗೆ, ಸರಿಯಾಗಿ ಪುಂಡಿ ಕಟ್ಟಲಿಕ್ಕೆ ಬರಬೇಕು. ಪುಂಡಿಗೆ ಕನ್ನಡದಲ್ಲಿ ಕಡುಬು ಅಂತ ಹೇಳ್ತಾರೆ, ತುಳುವಲ್ಲಿ ಪುಂಡಿ ಅಂತ ಹೇಳ್ತಾರೆ. ನಾರ್ಮಲಾಗಿ ನಮ್ಮ ಮಂಗಳೂರಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಯಾವ ಹೋಟೆಲಲ್ಲಿ ಕೇಳಿದರೂ ಏನೆಲ್ಲ ತಿಂಡಿ ಉಂಟಂತ ಅದರಲ್ಲಿ ಒಂದು ಪುಂಡಿಗೆಸಿ ಇದ್ದೇ ಇರ್ತದೆ. ಅಷ್ಟು ಫೇಮಸ್ ಮಂಗಳೂರಲ್ಲಿ. ನೋಡಿ ಈಗ ಕರೆಕ್ಟಾಗಿ ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ಪುಂಡಿ ಮಾಡುವ ಒಂದೊಂದೇ ನಿಧಾನವಾಗಿ. ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿದರೆ ಆಯಿತು. ಈಗ ಇದೇ ರೀತಿ ಎಲ್ಲ ಪುಂಡಿಯನ್ನು ಮಾಡಿಟ್ಟುಕೊಳ್ಳುವ. ಮತ್ತೇನಂತ ಹೇಳಿದರೆ ನಮ್ಮದು ದಕ್ಷಿಣ ಕನ್ನಡದ ಫೇಮಸ್ ಜಾತ್ರೆ ಧರ್ಮಸ್ಥಳದ ಲಕ್ಷದೀಪೋತ್ಸವ ಬಂತು. ಈಗ ಅದರ ಪ್ರಿಪರೇಷನ್ ಆಗ್ತಾ ಉಂಟು. ಹಾಗಾಗಿ ನಾವು ಹೋಗಿ ವಿಡಿಯೋ ಮಾಡುವಂತಿದ್ದೇವೆ. ಇದೇ ಸಂಡೇ ನಾವು ಹೋಗಿ ಪ್ರಿಪರೇಷನ್ ವಿಡಿಯೋ ಮಾಡ್ತೇವೆ. ನಂತರ ಜಾತ್ರೆ ವ್ಲಾಗ್ ಸಪ್ರೇಟಾಗಿ ಬರ್ತದೆ, ಪ್ರಿಪರೇಷನ್ ವ್ಲಾಗ್ ಎಲ್ಲ ಸಪ್ರೇಟಾಗಿ ಮಾಡ್ತೇವೆ. ನೀವು ನೋಡಲಿಕ್ಕೆ ಇಷ್ಟಪಡುವವರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿರುವ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಈಗ ನೋಡಿ ನಮ್ಮದೆಲ್ಲ ಪುಂಡಿ ಮಾಡಿ ರೆಡಿ ಆಗಿದೆ. ಎಲ್ಲ ರೆಡಿ ಆಯಿತು. ನೋಡಿ ಕರೆಕ್ಟಾಗಿ ರೌಂಡ್ ಶೇಪೇ ಬರಬೇಕಂತೆಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಎಂತ ಆಗೋದಿಲ್ಲ. ನೋಡಿ ಈಗೆಲ್ಲ ರೆಡಿ ಆಗಿದೆ. ಈಗ ಇದನ್ನು ಬೇಯಲಿಕ್ಕೆ ಇಡುವ. ಇದು ಹಬೆಯಲ್ಲಿ ಬೇಯುವುದು, ನಿಮಗೆಲ್ಲ ಗೊತ್ತುಂಟಲ್ವಾ. ನಾವಿಲ್ಲಿ ಹೊರಗಡೆ ಒಲೆಯಲ್ಲಿ ಇಡ್ತಿದ್ದೇವೆ, ಯಾಕಂದರೆ ಅದು ಗ್ಯಾಸಲ್ಲಿ ತುಂಬ ಟೈಮ್ ತಗೊಳ್ತದಲ್ವ. ಅದಕ್ಕೆ ನಾವೀಗ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟಿದ್ದೇವೆ ಮೊದಲೇ. ನೀವು ನಂತರನೇ ಇಡ್ಬೋದು, ಪುಂಡಿ ಮತ್ತು ನೀರು ಒಟ್ಟಿಗೆ ಇಟ್ಟು ಬೇಯಲಿಕ್ಕೆ ಇಡ್ಬೋದು. ನಾವು ಮೊದಲೇ ನೀರು ಬಿಸಿ ಆಗಲಿಕ್ಕೆ ಇಟ್ಟದ್ದು ಯಾಕಂತ ಹೇಳಿದರೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗ್ತದೆ ಅಂತ ಹೇಳಿ.
ಇದು ನಾವು ರಾತ್ರಿ ಮಾಡ್ತಿದ್ದೇವೆ, ಯಾಕಂದರೆ ನಮಗೆ ಬಾಕಿ ಹೊತ್ತಲ್ಲಿ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ರಾತ್ರಿ ವೀಡಿಯೋಗೋಸ್ಕರ ರಾತ್ರಿಯೇ ಪುಂಡಿ ಕಸಿ ಮಾಡಿ ಇದು ನೆಕ್ಸ್ಟ್ ಡೇ ನಮಗೆ ಬ್ರೇಕ್ಫಾಸ್ಟಿಗೆ ಆಗ್ತದೆ. ಹಾಗಾಗಿ ಈಗ ನೋಡಿ ಎಲ್ಲ ಪುಂಡಿ ಹಾಕಿ ಮುಚ್ಚಳಿಟ್ಟಿದ್ದೇವೆ ಟೈಟಾಗಿ. ಅದೀಗ ಬೇಯಲಿ. ಅಷ್ಟರಲ್ಲಿ ಈಗ ನಾವು ಮಸಾಲೆ ರೆಡಿ ಮಾಡುವ. ಇಲ್ಲಿ ಒಂದು ಬಾಣಲೆಗೆ ಒಂದು 7-8 ಮೆಣಸು ಹಾಕಿದ್ದೇವೆ. ಮೆಣಸು ಸ್ವಲ್ಪ ಫ್ರೈ ಆಗಲಿ. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಈಗ ಕೊತ್ತಂಬರಿಯನ್ನು ಕೂಡ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಸ್ವಲ್ಪ ಜೀರಿಗೆ, ಇದಿಷ್ಟು ಕೂಡ ಒಮ್ಮೆ ಚೆನ್ನಾಗಿ ಫ್ರೈ ಆಗಬೇಕು. ಆಯಿಲ್ ಏನು ಹಾಕಲಿಲ್ಲ ಫ್ರೈ ಮಾಡಲಿಕ್ಕೆ, ಹೀಗೇ ಫ್ರೈ ಮಾಡ್ತಿದ್ದೇವೆ. ಬೇಕಿದ್ರೆ ಸ್ವಲ್ಪ ಆಯಿಲ್ ಹಾಕ್ಬೋದು. ನಾವು ಯಾಕೆ ಹಾಕ್ತಿಲ್ಲ ಅಂತ ಹೇಳಿದರೆ, ನೆಕ್ಸ್ಟ್ ನಾವು ಒಗ್ಗರಣೆಗೆ ಕೂಡ ಆಯಿಲ್ ಹಾಕ್ತೇವೆ ಅಲ್ವಾ, ಹಾಗಾಗಿ ಆಯಿಲ್ ಜಾಸ್ತಿ ಬೇಡ ಅಂತ ನಾವಿಲ್ಲಿ ಹಾಕ್ತಿಲ್ಲ ಅಷ್ಟೇ. ಈಗ ನೋಡಿ ಇದೆಲ್ಲ ಫ್ರೈ ಆಯಿತು. ಈಗ ಇದನ್ನು ಗ್ರೈಂಡ್ ಮಾಡುವ. ನೋಡೊಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇವೆ. ಇಷ್ಟನ್ನು ಹಾಕಿ ನಂತರ ತೆಂಗಿನ ತುರಿ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ ರೆಡಿ ಆಯಿತು. ಈಗ ಇದಕ್ಕೆ ತೆಂಗಿನ ತುರಿ ಹಾಕುವ. ನಾವು ನೋಡಿ 1 ಭಾಗದಷ್ಟು ತೆಂಗಿನಕಾಯಿಯನ್ನು ತಗೊಂಡು ಅದರ ತುರಿಯನ್ನು ಹಾಕ್ತಿದ್ದೇವೆ. ಇಷ್ಟನ್ನು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರು ಹಾಕಿದರೆ ಸಾಕು, ಜಾಸ್ತಿ ಬೇಡ. ಗ್ರೈಂಡ್ ಮಾಡುವ. ಈಗ ಎಂತಾಯ್ತು ಹೇಳಿದರೆ, ನಾವು ಗ್ರೈಂಡ್ ಮಾಡುವಾಗ ನಮಗೆ ನೆನಪಾಯಿತು ನಾವು ಹುಳಿ ಹಾಕಲೇ ಇಲ್ಲ ಅಂತ. ಇದು ನಾವು ಫಸ್ಟೇ ಹಾಕಬೇಕು, ಅಂದರೆ ಎಲ್ಲ ಫ್ರೈ ಮಾಡ್ತೇವೆ ಅಲ್ವಾ, ಆಗಲೇ ಹುಣಸೆ ಹುಳಿ ಹಾಕಿ ನಂತರ ಗ್ರೈಂಡ್ ಮಾಡಿದರೆ ಆಯಿತು. ನಮಗೆ ಅಲ್ಲಿ ಹಾಕುವಾಗ ಮಿಸ್ ಆಯಿತು, ಹಾಗೆ ಮತ್ತೆ ನಾನು ಹೇಳಿದ್ದು. ಈಗ ಇಲ್ಲಿ ನಾವಿನ್ನು ಒಗ್ಗರಣೆಗೆ ರೆಡಿ ಮಾಡುವ. ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೇವೆ. ಈಗ ಸಾಸಿವೆ ಎಲ್ಲ ಸಿಡಿದ ನಂತರ ಅದಕ್ಕೆ 1-2 ಮೆಣಸು ಹಾಕುವ. ಅದು ಕೂಡ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಈಗ ಫ್ರೈ ಆಯಿತು. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದರೆ ಆಯಿತು. ಸ್ವಲ್ಪ ನೋಡಿ ಅದನ್ನು ಹಾಕಿ ಕೂಡ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಈಗ ಸರಿಯಾಗಿ ಫ್ರೈ ಆಗಿದೆ, ಪರಿಮಳ ಕೂಡ ಬರ್ತುಂಟು. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕುವ. ನಾವಿಲ್ಲಿ 1 ದೊಡ್ಡ ಈರುಳ್ಳಿ ತಗೊಂಡಿದ್ದೇವೆ. ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಈಗ ಇದಕ್ಕೆ ಮಸಾಲೆ ಹಾಕುವ. ಮಸಾಲೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಒಮ್ಮೆ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆದರೆ ಸರಿ ಆಗ್ತದೆ ನೋಡಿ. ಈಗ ಈ ರೀತಿ ಮಿಕ್ಸ್ ಮಾಡುವ. ಮತ್ತು ಇದಕ್ಕೆ ಸ್ವಲ್ಪ ಮಿಕ್ಸಿ ಇದ್ದು ಸ್ವಲ್ಪ ನೀರು ಹಾಕಿದರೆ ಸಾಕು. ಮತ್ತು ನಿಮ್ಮ ಪುಂಡಿ ಗಸಿಗೆ ನಿಮ್ಮೂರಲ್ಲಿ ಏನಂತ ಹೇಳ್ತಾರೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಅಡಿಗೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಅಥವಾ ಒಂದೊಂದು ಹೆಸರಿಂದ ಕರೀತಾರೆ. ಏನಾದರೂ ಬೇರೆ ರೀತಿಯಲ್ಲಿ ಮಾಡೋದೇನಾದರೂ ಇದ್ದರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಯಾವ ರೀತಿಯೆಲ್ಲ ಮಾಡ್ತಾರೆ, ಎಕ್ಸ್ಟ್ರಾ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ನಮಗೂ ತಿಳಿಸಿ. ನೋಡಿ ಈಗ ನಾವಿಲ್ಲಿ ಸ್ವಲ್ಪ ನೀರು ಹಾಕ್ತಿದ್ದೇವೆ. ಈಗ ಎಲ್ಲ ಮಿಕ್ಸ್ ಮಾಡಿ ಒಮ್ಮೆ ಕುದಿ ಬರಲಿಕ್ಕೆ ಇಡುವ. ನೋಡಿ ಈಗ ಸ್ವಲ್ಪ ಉಪ್ಪು ಹಾಕುವ, ರುಚಿಗೆ ತಕ್ಕಷ್ಟು, ಜಾಸ್ತಿ ಬೇಡ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ನೋಡಿ ಈಗ ಸರಿಯಾಗಿ ಮಿಕ್ಸ್ ಮಾಡುವ. ಈಗ ಇದು ಸ್ವಲ್ಪ ಕುದಿ ಬರಬೇಕು, ಸ್ವಲ್ಪ ಹೊತ್ತು ಮುಚ್ಚಿಡುವ. ಅಷ್ಟರಲ್ಲಿ ಈಗ ನಮ್ಮದು ಪುಂಡಿ ಬೆಂದಿದೆ, ಒಂದು 30 ನಿಮಿಷ ಆಯಿತು. ನೋಡಿ ಈಗ ಬೆಂದಿದೆ. ಈಗ ಇದನ್ನು ಒಳಗೆ ತರುವ, ತಂದು ಇದನ್ನೆಲ್ಲ ಕಟ್ ಮಾಡುವ. ನೋಡಿ ಸರಿಯಾಗಿ ಕರೆಕ್ಟಾಗಿ ಬಂದಿದೆ. ಈಗ ಇದನ್ನು 4 ಪೀಸ್ ಮಾಡ್ತಿದ್ದೇವೆ. ಕರೆಕ್ಟಾಗಿ ಬರ್ತದೆ ಅಲ್ವಾ 4 ಪೀಸ್ ಮಾಡಿದರೆ ಪೀಸ್ ಎಲ್ಲ, ಅದಕ್ಕಾಗಿ ಇಲ್ಲಿ 4 ಪೀಸ್ ಮಾಡ್ತಿದ್ದೇವೆ. ಇದೇ ರೀತಿ ಎಲ್ಲವನ್ನು ಕಟ್ ಮಾಡಬೇಕು. ಈ ಥರ ಮಾಡಿದರೆ ಆಯಿತು. ನಿಮಗೆ 6 ಪೀಸ್ ಕೂಡ ಮಾಡ್ಬೋದು, ನಾವಿಲ್ಲಿ 4 ಪೀಸ್ ಮಾಡ್ತಿದ್ದೇವೆ. ನೋಡಿ ಈಗೆಲ್ಲ ರೆಡಿ ಆಯಿತು ನಮ್ಮದು, ಕಟ್ ಮಾಡಿ ಕೂಡ ಎಲ್ಲ ಮಾಡಿ ಆಯಿತು. ನೋಡಿ ಸರಿಯಾಗಿ ಬಂದಿದೆ. ಈಗ ನಮ್ಮದು ಮಸಾಲೆ ಕೂಡ ಕುದಿ ಬರ್ತುಂಟು, ನೋಡುವ ಹೇಗಾಗಿದೆ ಅಂತ.
ನೋಡಿ ಕುದಿ ಬರ್ತಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಪುಂಡಿಯನ್ನು ಹಾಕಿದರೆ ಆಯಿತು ಮಸಾಲೆಗೆ. ಈಗೆಲ್ಲ ಪುಂಡಿಯನ್ನು ಹಾಕುವ ನಿಧಾನವಾಗಿ. ನೋಡಿ ಸರಿಯಾಗಿ ಬಂದಿದೆ. ಈಗೆಲ್ಲವನ್ನೊಮ್ಮೆ ಮಿಕ್ಸ್ ಮಾಡಿದರೆ ಆಯಿತು ನಿಧಾನವಾಗಿ. ನೋಡಿ ಎಲ್ಲ ಮಿಕ್ಸ್ ಮಾಡಿ. ಈಗೆಲ್ಲ ಮಿಕ್ಸ್ ಮಾಡುವ. ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಯಾಕಂತ ಹೇಳಿದರೆ ನಮ್ಮದು ಪುಂಡಿ ಉಂಟಲ್ವ, ಅದು ಚೆನ್ನಾಗಿ ಮಸಾಲೆಯನ್ನು ಹೀರಿಕೊಳ್ಬೇಕು. ಆಗ ಮಾತ್ರ ಟೇಸ್ಟ್ ಬರ್ತದೆ, ಇಲ್ಲದಿದ್ದರೆ ಅಷ್ಟು ಚೆಂದ ಆಗೋದಿಲ್ಲ. ಅದಕ್ಕೆ ನೋಡಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇಷ್ಟೇ, ತುಂಬ ಸುಲಭ ಮಾಡಲಿಕ್ಕೆ. ಈಗಲೇ ನಾವು ಮೊದಲೇ ಸ್ವಲ್ಪ ಪುಂಡಿ ಗಸಿಯನ್ನು ತೆಗಿತಿದ್ದೇವೆ. ಯಾಕಂತ ಹೇಳಿದರೆ ಇದಕ್ಕೆ ಬೆಲ್ಲ ಹಾಕಲಿಕ್ಕೆ ಉಂಟು. ಇಲ್ಲಿ ನಮ್ಮ ಮನೆಯಲ್ಲಿ ಕೆಲವರಿಗೆ ಬೆಲ್ಲ ಸ್ವೀಟ್ ಆಗೋದಿಲ್ಲ, ಹಾಗಾಗಿ ನಾವಿಲ್ಲಿ ಸ್ವಲ್ಪ ಮೊದಲೇ ಎತ್ತಿಟ್ಕೊಳ್ತಿದ್ದೇವೆ ಬೆಲ್ಲ ಹಾಕೋಕ್ಕಿಂತ ಮುಂಚೆ. ನೀವೆಲ್ಲರೂ ಸ್ವೀಟನ್ನು ಇಷ್ಟಪಡುವವರಾದರೆ ನೀವು ಮೊದಲೇ ನಾವು ಮಸಾಲೆಯನ್ನು ಕುದಿ ಬರಲಿಕ್ಕೆ ಇಡ್ತೇವೆ ಅಲ್ವಾ, ಆಗಲೇ ಬೆಲ್ಲ ಹಾಕಿ, ಆಗಲೇ ಚೆಂದ ಆಗ್ತದೆ ಫಸ್ಟೇ ಹಾಕಿದರೆ. ಮಾತ್ರ ಇಲ್ಲಿ ನಮ್ಮ ಅಜ್ಜನಿಗೆ ಶುಗರ್ ಮತ್ತು ನನ್ನ ಒಬ್ಬ ತಮ್ಮನಿಗೆ ಸ್ವೀಟ್ ಇಷ್ಟ ಆಗೋದಿಲ್ಲ, ಹಾಗಾಗಿ ಅವರಿಗೆ ಅಂತ ನಾವು ಮೊದಲೇ ಫಸ್ಟ್ ತೆಗಿತಿದ್ದೇವೆ. ನಂತರ ನಾವಿಲ್ಲಿ ಬೆಲ್ಲ ಆ್ಯಡ್ ಮಾಡ್ತಿದ್ದೇವೆ. ನೀವಾದರೆ ಮಸಾಲೆಗೆ ಫಸ್ಟೇ ಹಾಕಿಬಿಡಿ. ಪುಂಡಿ ಗಸಿಗೆ ಬೆಲ್ಲ ಹಾಕಿದ್ರೇ ಒಂದು ಟೇಸ್ಟ್, ಇಲ್ಲದಿದ್ದರೆ ಅದು ಅಷ್ಟು ಟೇಸ್ಟ್ ಆಗೋದಿಲ್ಲ. ಬೆಲ್ಲ ಸ್ವಲ್ಪ ಹಾಕಿದರೆ ಒಂದು ಫ್ಲೇವರೇ ಭಾರಿ ಚೆಂದ ಬರ್ತದೆ. ಅದಕ್ಕೆ ಬೆಲ್ಲ ಹಾಕಲೇಬೇಕು, ಆಗಲೇ ಸೂಪರಾಗಿ ಬರ್ತದೆ. ನೋಡಿ ಈಗ ನೋಡಿ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ. ಪುಂಡಿ ಗಸಿ, ಮಂಗಳೂರು ಸ್ಪೆಷಲ್ ಪುಂಡಿ ಗಸಿ ಈಗ ನಮ್ಮದು ರೆಡಿಯಾಗಿದೆ. ನೋಡಿ ಎಷ್ಟು ಚೆಂದ ಬಂದಿದೆ ಅಂತ, ನೋಡುವಾಗಲೇ ತಿನ್ನುವಂತ ಆಗ್ತಾ ಉಂಟು, ಅಷ್ಟು ಚೆಂದ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಂಗಳೂರಿನವರಾಗಿದ್ದರೆ ಎಲ್ಲರೂ ಮಾಡಿರ್ತೀರಾ, ಔಟ್ಸೈಡ್ ಅವರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ಎಲ್ಲರೂ ಟ್ರೈ ಮಾಡಿ ಹೇಗಾಯಿತು ಅಂತ ನಮಗೆ ತಿಳಿಸಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಇನ್ನು ನಾವು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ. ಥ್ಯಾಂಕ್ ಯು.